ಹರಿ ಓಂ ವೀಕ್ಷಕರೇ, ಸಂಪೂರ್ಣ ದೇಹದಲ್ಲಿ ತುಂಬಿರುವಂತಹ ಫ್ಯಾಟನ್ನ ಕರಗಿಸಿಕೊಳ್ಳಲು 30 ಡೇಸ್ ಚಾಲೆಂಜಿನ 19ನೇ ದಿನದ ಅಭ್ಯಾಸದಲ್ಲಿ ನಾವು ಒಂದು ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಈ ಒಂದು ಎಕ್ಸಸೈಸ್ ಇಂದ ನಮ್ಮ ಆರ್ಮ್ ಫ್ಯಾಟ್, ಥೈ ಫ್ಯಾಟ್ ಹಾಗೆ ನಮ್ಮ ಬೆಲ್ಲಿ ಫ್ಯಾಟನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗಾದ್ರೆ ಬನ್ನಿ ಆ ಒಂದು ಎಕ್ಸಸೈಸ್ ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ಈಗ ನಮ್ಮ ಆರ್ಮ್ ಫ್ಯಾಟ್, ಥೈ ಫ್ಯಾಟ್ ಹಾಗೆ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಒಂದು ಎಕ್ಸಸೈಸ್ ಅಭ್ಯಾಸ ಮಾಡೋಣ. ಈ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ಮೊದಲು ವಜ್ರಾಸನದ ಸ್ಥಿತಿಗೆ ಬನ್ನಿ. ವಜ್ರಾಸನದ ಸ್ಥಿತಿ, ಈ ಎರಡು ಮಂಡಿಗಳ ನಡುವೆ ಹಾಫ್ ಫೀಟ್ ಡಿಸ್ಟೆನ್ಸ್ ಇರಲಿ. ಹಾಗೆ ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಳ್ಳಿ. ಇಂಟರ್ಲಾಕ್ ಮಾಡ್ಕೊಂಡಿರುವಂತಹ ನಿಮ್ಮ ಕೈಯನ್ನ ಎರಡು ಮಂಡಿಗಳ ಮಧ್ಯೆ ಇಟ್ಕೊಳ್ಳಿ. ಈಗ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮಂಡಿ ಮೇಲೆ ನಿಂತ್ಕೊಳ್ಳುವಂತ ಸ್ಥಿತಿಗೆ ಬನ್ನಿ. ಎರಡೂ ಕೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ಸಾಧ್ಯವಾದಷ್ಟು ನಿಮ್ಮ ಸೊಂಟದ ಭಾಗವನ್ನ ಮುಂದಕ್ಕೆ ಪುಷ್ ಮಾಡಿ, ಹಾಗೆ ಸಂಪೂರ್ಣ ದೇಹವನ್ನ ಸ್ಟ್ರೆಚ್ ಮಾಡಿ, ಮತ್ತೆ ಎಕ್ಸೇಲ್ ಮಾಡ್ತಾ ವಜ್ರಾಸನದ ಸ್ಥಿತಿ. ಅಗೇನ್ ಇನ್ಹೇಲ್, exhale, inhale, exhale, inhale, exhale. ಉಸಿರನ್ನ ತೆಗೆದುಕೊಳ್ತಾ ಸಾಧ್ಯವಾದಷ್ಟು ನಿಮ್ಮ ದೇಹವನ್ನ ಸ್ಟ್ರೆಚ್ ಮಾಡಿ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಮತ್ತೆ ವಜ್ರಾಸನ, ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಉಸಿರನ್ನ ಹೊರ ಹಾಕ್ತಾ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಈ ರೀತಿಯಾಗಿ ನೀವು 30 ರಿಪಿಟೇಷನ್ ಹಾಗೆ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 30 ಟೈಮ್ಸ್ ಆದ ನಂತರ ಮತ್ತೆ ಎಕ್ಸೇಲ್ ಮಾಡ್ತಾ ವಜ್ರಾಸನ ಸ್ಥಿತಿ. ಎರಡು ಕೈಗಳನ್ನ ರಿಲೀಸ್ ಮಾಡ್ಕೊಳ್ಳಿ. ವಜ್ರಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, 19ನೇ ದಿನದ ಅಭ್ಯಾಸದಲ್ಲಿ ಒಂದು ಸರಳವಾದ ಎಕ್ಸಸೈಸ್ ನಮ್ಮ ಆರ್ಮ್ ಫ್ಯಾಟ್, ಬೆಲ್ಲಿ ಫ್ಯಾಟ್ ಹಾಗೂ ಥೈ ಫ್ಯಾಟ್ ಅನ್ನ ಕಡಿಮೆ ಮಾಡಿಕೊಳ್ಳಲು. ಈ ಎಕ್ಸಸೈಸ್ ಹಾಗೂ ನಾನು ಹಿಂದಿನ 18 ವಿಡಿಯೋದಲ್ಲಿ ಹೇಳಿರುವಂತ ಎಕ್ಸಸೈಸ್ ಮತ್ತು ಯೋಗ ಆಸನದ ಜೊತೆಗೆ ಅಭ್ಯಾಸ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹದಲ್ಲಿ ತುಂಬಿರುವಂತಹ ಫ್ಯಾಟ್ ಅನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ.